ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರು ಪ್ರಕಾಶ್ ಹುಕ್ಕೇರಿ ಅವರು ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಪಟ್ಟಣ ಪಂಚಾಯಿತಿಗೆ ನೂತನ ಕಚೇರಿಯ ಕಟ್ಟಡಕ್ಕೆ ಹಾಗೂ ಮೂಲಭೂತ ಸೌಕರ್ಯ ಕಾಮಗಾರಿಗೆ 5 ಕೋಟಿ ಅನುದಾನ ಮಂಜೂರಾಗಿದೆ ಎಂದಿದ್ದಾರೆ. 2.5 ಕೋಟಿ ರೂಪಾಯಿ ಯಕ್ಸಂಬ ಪಟ್ಟಣ ಪಂಚಾಯಿತಿಗೆ 2.5 ಕೋಟಿ ರೂಪಾಯಿ ಉಳಿದಿದ್ದು ಎಲ್ಲೆಲ್ಲಿ ರಸ್ತೆ ಮತ್ತು ಚರಂಡಿ ಉಳಿದಿರೋವು ಅವಕ್ಕೆ 2.5 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಒಟ್ಟು 5 ಕೋಟಿ ರೂಪಾಯಿಗಳನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಒಪ್ಪಿಸಿ ಅದನ್ನು ಮಂಜೂರು ಮಾಡಿಕೊಂಡು ಇವತ್ತು ಬಂದಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಾನು ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪರವಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ಗಣೇಶ್ ಹುಕ್ಕೇರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸರ್, ಚಿಕ್ಕೋಡಿ ಪಟ್ಟಣ ಪಂಚಾಯತ್ ಚಿಕ್ಕೋಡಿ ಪುರಸಭೆಗೆ ಶಾಂಕ್ಷನ್ ಐತಲ್ಲ, ಯಾವ ಕಾಮಗಾರಿ ತಗೋರ ಸರ್? ಚಿಕ್ಕೋಡಿ ಪುರಸಭೆಗೆ ಶಾಂಕ್ಷನ್ ಅಮೌಂಟ್ ಅದ ಕಾಮಗಾರಿ ಯಾವ ತಗೋರಿ? ಈಗಾಗಲೇ ಕಾಮಗಾರಿ ಗುರುತಿಸಿ ಜಿಲ್ಲಾಧಿಕಾರಿಗಳ ಕಡೆಯಿಂದ ಅದು ಎಫ್ಡಿಗೆ ಹೋಗಿತ್ತು. ಆ ಪ್ರಕಾರನ ತಗೊಂಡು ನಾವೇನೀಗ ಅಲ್ಲಿ ಬದಲಾವಣೆ ಮಾಡೋಕ್ಕೆ ಬರೋಂಗಿಲ್ಲ. ಯಾವಾಗ 4 ಕೋಟಿ ಚಿಕ್ಕೋಡಿ ಪಟ್ಟಣಕ್ಕೆ ಬಂದರು, ಚಿಕ್ಕೋಡಿ ಪುರಸಭೆ ಕೊಟ್ಟು ಆ ವೇಳೆದಾಗ ಕ್ರಿಯಾ ಯೋಜನೆಯನ್ನು ಮಾಡಿ AC ಅವ್ರ ಮುಖಾಂತರ, ತಹಸೀಲ್ದಾರ ಮತ್ತು AC ಮುಖಾಂತರ, DC ಅವ್ರ ಮುಖಾಂತರ ಅದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಯಿತು. ಅಲ್ಲಿ ಅದು ಅಪ್ರೂವ್ ಆಯಿತು. ಅದೇ ಪ್ರಕಾರ ಇಲ್ಲಿಯೂ ಕೂಡ ಯಕ್ಸಂಬದ ಹಂಗಾಗಿದೆ. ಅಂದರೆ ಇಲ್ಲಿಯೂ ಕೂಡ ನಾವು ಮೊದಲು ಕ್ರಿಯಾ ಯೋಜನೆ ಮಾಡೇ ಮಾಡಿದ್ವಿ. ಆಮೇಲೆ ನಮಗೆ ಬಂದು ನಮ್ಮ ವಾರ್ಡಕ್ಕೆ ಬಂದಿಲ್ಲ, ನಿಮ್ಮ ವಾರ್ಡಕ್ಕೆ ಬಂದಿಲ್ಲ ಅನುಮಾನದಿಂದ ಆ ಪ್ರಕಾರ ಎಲ್ಲ ಕೂತ್ಕೊಂಡು ಆ ಪ್ರಕಾರ ಮಾಡಿದ್ವಿ. ಇನ್ನೊಂದೊಂದು ವಿಷಯ ಕೇಳಬೇಕಂದ್ರೆ ಶೀಘ್ರದಲ್ಲಿ ಯಕ್ಸಂಬ ಮಾಡ್ತೀವಿ. ಪಟ್ಟಣ ಪಂಚಾಯತಿ ಐತಿ, ಪುರಸಭೆ ಮಾಡ್ತೀವಿ. AC ಅವ್ರ ಜೊತೆ ಮಾತಾಡಿ ಜನಸಂಖ್ಯೆ ತಗೊಂಡ ಎಲ್ಲ ಕುಡಿಸ್ಕೊಂಡ ಅದ್ರ ನನಗನ್ಸಿದ್ದೆ 1956 ಈ ಪಂಚಾಯತಿ ಬಿಲ್ಡಿಂಗ್ ಆಗಿದೆ. 1956 ಇದಕ್ಕೆ ಸಾಕಷ್ಟು ಮಹನೀಯರು, ವಿಶೇಷವಾಗಿ ನಮ್ಮ ತಂದೆಯವರಾದ ಬಾಬಣ್ಣ ಹುಕ್ಕೇರಿ ಅವರು ಮತ್ತು ನಮ್ಮ ಕರಾಳೆ ಮಾಡ್ತಂತ ಚನ್ನಬಸಪ್ಪ ಕರಾಳೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.